ನೀವು ವೆಯ್ಟ್ ಲಾಸ್ ಮಾಡಲಿಕ್ಕೆ ಈ BMI ಫಾರ್ಮುಲಾನ ಯೂಸ್ ಮಾಡ್ತಿಲ್ಲ ಅಂತಂದರೆ ಈ ವಿಡಿಯೋನ ಫುಲ್ಲಾಗಿ ನೋಡಿ. BMI ಅಂತಂದರೆ ಬಾಡಿ ಮಾಸ್ ಇಂಡೆಕ್ಸ್. ನಿಮ್ಮದು ವೆಯ್ಟ್ ಈಸ್ ಡಿವೈಡೆಡ್ ಬೈ ಹೈಟು. ನಿಮ್ಮದು ವೆಯ್ಟ್ನ ಹೈಟಿಗೆ ಡಿವೈಡ್ ಮಾಡಿದ್ರೆ ನಿಮಗೊಂದು ಪರ್ಟಿಕ್ಯುಲರ್ ನಂಬರ್ ಸಿಗುತ್ತೆ. ಆ ನಂಬರ್ ಏನು ಸಜೆಸ್ಟ್ ಮಾಡ್ತದೆ ಅಂತಂದರೆ, ಆ ನಂಬರ್ದು ಕೆಳಗೆ ಇದ್ದರೆ ನೀವು ಅಂಡರ್ ವೆಯ್ಟು, ಆ ನಂಬರ್ದು ಮೇಲೆ ಇದ್ದರೆ ಅದು ಓವರ್ ವೆಯ್ಟು ಇಲ್ಲ ಒಬೀಸ್ ಅಂತ ಕನ್ಸಿಡರ್ ಆಗುತ್ತೆ. ಸೈಂಟಿಫಿಕಲಿ ನೋಡೋದಾದರೆ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನಿಮ್ಮದು ಬಾಡಿ ಕಾಂಪೋಸಿಷನ್ ನಿಮಗೆ ಗೊತ್ತಿರಬೇಕು. ಬಾಡಿ ಕಾಂಪೋಸಿಷನ್ ಅಂತಂದರೆ ಫ್ಯಾಟ್ ಮಾಸ್ ಎಷ್ಟಿದೆ, ನಿಮ್ಮದು ಲೀನ್ ಮಾಸ್ ಎಷ್ಟಿದೆ, ಆ್ಯಂಡ್ ಗ್ಲೈಕೋಜನ್, ವಾಟರು. ಸೊ ಇದು ಬಾಡಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ನಿಮಗೆ ಗೊತ್ತಿದ್ದರೆ ಮಾತ್ರ ವೆಯ್ಟ್ ಲಾಸ್ ಮಾಡಲಿಕ್ಕಾಗೋದು. ಸೊ ಈ BMI ಕ್ಯಾಲ್ಕುಲೇಷನಲ್ಲಿ ಈ ಬಾಡಿ ಕಾಂಪೋಸಿಷನ್ ಬಗ್ಗೆ ಮಾಹಿತಿ ಇರೋದಿಲ್ಲ. ಅದರಿಂದ ಇದನ್ನ ಇನ್ಎಕ್ಯುರೇಟ್ ಅಂತ ಕರೀತಾರೆ. ನೆಕ್ಸ್ಟ್ ಟೈಮು ನೀವು ಫ್ಯಾಟ್ ಲಾಸ್ ಮಾಡಬೇಕಾದ್ರೆ ಈ ಬಾಡಿ ಕಾಂಪೋಸಿಷನ್ ಏನಿದೆ ಇದನ್ನು ಕನ್ಸಿಡರ್ ಮಾಡಿ. ನಿಮ್ಮದು ಫ್ಯಾಟ್ ಮಾಸು, ಮಸಲ್ ಮಾಸು, ವಾಟರ್, ಗ್ಲೈಕೋಜನು ಇದನ್ನ ಕನ್ಸಿಡರ್ ಮಾಡಿ ವೆಯ್ಟ್ ಲಾಸ್ ಮಾಡಿ.